ಚೆನ್ನಾಗಿದ್ದೀರಾ? ರೈತರ ಸಂತೆ ಹೇಗೆ ನಡೀತಾ ಇದೆ? ಏನಿಲ್ಲ, ಒಂದು 200 ಕುರಿ ಬೇಕಾಗಿತ್ತು. ಇನ್ನೇನು ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ. ಹೌದು, ಊಟ ಹಾಕ್ಸ್ಬೇಕಾಗಿತ್ತಲ್ಲ ಜನಗಳಿಗೆ. ಓಕೆ, ಮತ್ತೆಲ್ಲ ಕೆಲಸಗಳು ಹೇಗೆ ನಡೀತಾ ಇದೆ? ಬರ್ತೀನಿ ಒಂದ್ಸರಿ ಬರ್ತೀನಿ. ನಿಮ್ಮ ಎಲ್ಲೂರ ಕಡೆ ಬಂದು ನಿಮ್ಮ ರೈತರನ್ನ ಮುಖಂಡರನ್ನೆಲ್ಲ ಮಾತಾಡ್ಸ್ಕೊಂಬರ್ತೀನಿ. ಓಕೆ ಬಿಲ್ಲೇಗೌಡ್ರೆ, ಹೇಗೆ ನಡೀತಾ ಇದೆ ಶ್ರೇಯಾಭಿವೃದ್ಧಿ ನಿಮ್ಮ ಸಂಸ್ಥೆ? ಯೂಟ್ಯೂಬ್ ನೋಡ್ತಾ ಇರ್ತೀನಿ, ತುಂಬ ಅದ್ಭುತವಾಗಿ. ಮೊನ್ನೆ ಆಪಲ್ದೆಲ್ಲ ತತ್ತಮಂಗಲದೆಲ್ಲ ತುಂಬ ಚೆನ್ನಾಗಿ ಹಾಕಿದ್ದೀರಾ. ಆಪಲ್ ಬೆಳೆ ಅಂಥದ್ದು ನಮ್ಮ ದೇವನಹಳ್ಳಿ ತಾಲೂಕಿನ ಜನ ಬೆಳೆದಿರೋದಂದ್ರೆ ಏನು ತಮಾಷೆನ? ಒಳ್ಳೇದಾಗಲಿ, ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ಬಿಲ್ಲೇಗೌಡ್ರೆ. ಓಕೆ ಬಿಲ್ಲೇಗೌಡ್ರೆ, ಸಿಗೋಣ. ಏನು ಮಾಡೋದೀಗ? ಈ ಸಾರಿ ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ. ಏನೇ ಆಗಲಿ ಈ ಸಾರಿ ಚುನಾವಣೆಯಲ್ಲಿ ನಾನು ಗೆಲ್ಲೇಬೇಕು. ನನಗೆ ಯಾರಾದರೂ ಬೇಕಾದರೂ ಒಳ್ಳೆ ಸ್ನೇಹಿತರ ಸಲಹೆ ತಗೊಂಡ್ರೂ ಚೆನ್ನಾಗಿರ್ತದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಓಹೋ, ಇಲ್ಲಿ ನಮ್ಮ ಸ್ನೇಹಿತಿದ್ದಂಗಿದ್ದಾರೆ, ಅವ್ರನ್ನೇ ಮಾತಾಡ್ಸ್ಬೇಡ. ನಮಸ್ತೆ ಸಂತೋಷ್ ಅವರ. ಏನು ಸಂದೇಶ್ ಅವರು ಫೋನಲ್ಲಿ ಭಾಳ ಡೀಪಾಗಿ ಮಾತಾಡ್ತಾ ಇದ್ದೀರಾ? ಏನು ಸಮಾಚಾರ? ಏನೋ 200 ಕುರಿ ಏನೋ ಹೇಳ್ತಾ ಇದ್ರೆ ಚುನಾವಣೆ ಅಂತ ಇದ್ರೆ ಏನು ವಿಶೇಷ? ನೀವೇನ ಚುನಾವಣೆ ಹೇಳ್ತಾ ಇದ್ದೀರಾ? ಮುನ್ರಾಜ್ ಅವರೇ, ಕುರಿಗಳು ಏನಿಲ್ಲ. ಕುರಿಗಳು ಏನಂದರೆ ರಾಜಕೀಯದಲ್ಲಿ ಊಟ ಹಾಕ್ಸ್ತೀವಿ. ನಮಗೆ ರಾಜಕೀಯ ಅವಶ್ಯಕತೆ ಇಲ್ಲ. ಯಾಕಂದರೆ ದೇವನಹಳ್ಳಿನಲ್ಲಿ ಸಾರ್ವಜನಿಕ ಸಂಪರ್ಕ ಕೇಂದ್ರ ಅಂತ ಆಫೀಸ್ ಮಾಡಿ ಜನಗಳಿಗೆ ಸರ್ಕಾರದಿಂದ ಸಿಗೋ ಸೌಲಭ್ಯಗಳನ್ನ ಕೊಡಿಸ್ತಾ ಇದ್ದೀನಿ. ರಾಜಕೀಯ ಇಲ್ದಿರನೇ ಸಮಾಜ ಸೇವೆ ಮಾಡೋಣ, ಮುಂದೆ ಏನಿದೆ ನೋಡೋಣ. ಹಾಗಾಗಿ ನಮ್ದು ಆ ಥರ ಏನೂ ಯೋಚನೆ ಇಲ್ಲ. ಹೌದು, ನೀವೇನು ಅಪರೂಪಕ್ಕೆ ಇಲ್ಲಿ ಗಂಟೆ ಬಂದಿದ್ದೀರಲ್ಲ? ನನ್ನ ಇಲ್ಲಿ ಗಂಟೆ ಬಂದಿದ್ದ ಉದ್ದೇಶ ಏನು? ಸಂತೋಷ್ ಅವರೇ, ಈಗ ಬರ್ತಕ್ಕಂಥ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾನು ಕಂಟೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಗೆಲ್ಲೋ ಥರ ಏನಾದರೂ ಒಂದು ಸಲಹೆ ಇದ್ರೆ. ನೀವಾಗಾದರೆ ಎಲೆಕ್ಷನ್ ನಿಲ್ಲೋದಾದರೆ 5 ವರ್ಷದಿಂದ ನೀವೇನಾದರೂ ಸಮಾಜ ಸೇವೆ ಮಾಡಿದ್ದೀರ? ಹಳ್ಳಿಯಲ್ಲಿ ಏನಾದರೂ ಯುವಕರದ್ದು ಏನಾದರೂ ಉದ್ಯೋಗ ಕೊಡಿಸೋದಾಗಿರ್ಬೋದು, ಒಂದು ಅಜ್ಜಿಗಳಿಗೆ ಪೆನ್ಷನ್ ಕೊಡಿಸೋದಾಗಿರ್ಬೋದು, ನೀರಿಲ್ಲ ಅಂದರೆ ನೀರು ಕೊಡಿಸೋದಾಗಿರ್ಬೋದು, ಏನಾದರೂ ಮಾಡಿದರೆ ಖಂಡಿತ ಗೆಲ್ಬೋದು ನೀವು. ಆ ಥರ ಮಾಡಿದರೆ ನಿಲ್ಲಿ, 100% ಗೆಲ್ತೀರಾ. ಸದೇಶ್, ಈಗ ನಮ್ಮ ಊರಲ್ಲಿ ನಮ್ಮ ಶಾಲೆಗೆ ಸಂಬಂಧಪಟ್ಟಂಗೆ, ಎಜುಕೇಷನ್ಗೆ ಸಂಬಂಧಪಟ್ಟಂಗೆ, ಶಾಲೆಗಳಿಗೆ ಸ್ಪೋರ್ಟ್ಸಿಂಗ್ಸು, ಮಕ್ಕಳಿಗೆ ಪಠ್ಯಪುಸ್ತಕಗಳು, ಬ್ಯಾಗ್ಸು, ಇವೆಲ್ಲ ಕೂಡ ಅಟ್ಲೀಸ್ಟ್ ನಮ್ಮ ಕೈಲಾಗಿ ಸಹಾಯನ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ಈಗ ತಾಲೂಕು ಆಫೀಸ್ ಇರ್ಬೋದು, ಇಲ್ಲ ಪೊಲೀಸ್ ಸ್ಟೇಷನ್ ಇರ್ಬೋದು, ಯಾವುದೇ ಈಗ ಒಂದು ಸಂಬಂಧಪಟ್ಟ ಕೇಸ್ಗಳು ಬಂದಾಗ ಅಟೆಂಡ್ ಮಾಡೋದು, ಇವೆಲ್ಲ ಮಾಡ್ತಾಯಿದ್ದೀವಿ ಸಂದೇಶ್. ಈ ಥರ ಮಾಡಿದ್ದಕ್ಕೆ ಇವೆಲ್ಲ ಕೂಡ ನಾವು ಜೊತೆಯಲ್ಲೇ ಮಾಡ್ಕೊಂಡು ಬರ್ತಾಯಿದ್ವಿ. ಹಂಗಾಗಿ ಕೂಡ ಕೆಲವರೆಲ್ಲ ನನ್ನನ್ನೇ ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿಸ್ಬೇಕು, ಅಣ್ಣ ನೀವು ನಿಲ್ರಿ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಕೂಡ ಹೇಳ್ತಿದ್ದಾರೆ. ಹಂಗಾಗಿ ನಿಮ್ಮನ್ನೊಂದು ಸಲಹೆ ಕೇಳೋಣ ಅಂತ ಬಂದೆ ಅಷ್ಟೇ. ಇಷ್ಟೆಲ್ಲ ಮಾಡಿದ್ದೀರಂದರೆ ನೀವು 100% ಗೆಲ್ಲೋದ್ರಲ್ಲಿ ಸಂಶಯನೇ ಇಲ್ಲ. ಅದಕ್ಕೆ ಗೆಲ್ತೀರಾ. ಆದರೆ ಈ ಊರಿನಲ್ಲಿ ಮಹಿಳೆಯರು ಜಾಸ್ತಿ ಇದ್ದಾರೆ. ಆ ಮಹಿಳೆಯರ ಜನಸಂಖ್ಯೆ ಜಾಸ್ತಿ ಇದ್ದಾಗ ನಿಮ್ಮ ಸಿಸ್ಟರ್ ಯಾರಾದರೂ ಒಂದು ಮಹಿಳೆಯರಿಗೊಂದು ಅವಕಾಶ ಮಾಡಿಕೊಟ್ರೆ ಊರಿನ ಜನ ಮಹಿಳೆಯರಿಗೆ ಪ್ರಾಬಲ್ಯವಾಗಿ ಅವ್ರು ನಂಬ್ತಾರೆ, ಅವ್ರಿಗೆ ಓಟ್ ಹಾಕ್ತಾರೆ. ಆದ್ದರಿಂದ ನನಗೊಂದು ಅನ್ನಿಸ್ತಾ ಇದೆ, ನಿಮ್ಮ ಸಿಸ್ಟರ್ಗೊಂದು ಅವಕಾಶ ಮಾಡಿಕೊಡಿ. ಕೊಟ್ಟರೆ ಮಾತ್ರ 100% ಅವರು ಜಯಶಾಲಿ ಆಗ್ತಾರೆ. ಆಮೇಲೆ ಅವರು ಸಹ ಅವ್ರ ಜೊತೆ ನೀವು ಕೆಲಸ ಮಾಡ್ಬೋದು. ಮಹಿಳೆಯರಿಗೊಂದು ಅವಕಾಶ ಮಾಡಿಕೊಡಿ. ಯಾಕೆ ಕೊಡಬಾರ್ದು ನೀವು? ಸದೇಶ್, ಈಗ ನೀವು ಹೇಳಿದ್ದು ಕೂಡ ಒಳ್ಳೆ ಸಲಹೆನೇ. ಅದರ ಆಲೋಚನೆ ಕೂಡ ಇದೆ. ಯಾಕೆಂತಂದರೆ ಈಗ ಕ್ಯಾಟಗಿರಿ ಯಾವ್ದು ಬರುತ್ತೆ ನೋಡ್ಕೊಂಡು, ಈಗ ಮೀಸಲಾತಿ ಬಂತಂದರೆ ಮಹಿಳೆಯರಿಗೆ ಅವ್ರನ್ನೇ ಕಂಟೆಸ್ಟ್ ಮಾಡೋ ಥರನೂ ಯೋಚನೆ ಮಾಡಿದ್ವಿ. ಇಲ್ಲ ಜನರಲ್ ಬಂತು ಅಂದರೆ ಅಥವಾ ಜೆಂಟ್ಸ್ ಬಂತು ಅಂತಂದರೆ ಅದನ್ನು ನಾನು ಕಂಟೆಸ್ಟ್ ಮಾಡೋಂಥ ಯೋಚನೆ ಕೂಡ ಮಾಡ್ತಾಯಿದ್ದೀನಿ. ಖಂಡಿತ ನೀವು ಹೇಳಿದ ಒಳ್ಳೆ ಸಲಹೆನೇ. ಮಹಿಳೆಯರು ಬಂದರೆ ಖಂಡಿತ ಕೂಡ ನಮ್ಮ ಸಿಸ್ಟರ್ನ ನಿಲ್ಲಿಸೋಂಥ ವ್ಯವಸ್ಥೆ ನಾನು ಮಾಡ್ತೀನಿ. ಊರಲ್ಲಿ ಮೆಂಬರ್ಗಳು ನ್ಯಾಯವಾಗಿದ್ದಿದ್ರೆ ಯಾಕೆ ಹಿಂಗಾಗೋದು? ಮೆಂಬರ್ಗಳು ನ್ಯಾಯವಾಗಿದ್ದಿದ್ರೆ ಹೆಂಗೋ ಇರೋದು. ಏನು ಮಾಡ್ತೀರ ನಮ್ಮ ಮನೆ ಬರ ಈ ಸತಿ ಯಾರು ಬರ್ತಾರ, ಏನು ಮಾಡ್ತಾರ? ಊರಾಗ ನೋಡಿದ್ರೆ ನೀರಿಲ್ಲ, ಕಸ ನೋಡಿ ಇಲ್ಲಿಂದಲ್ಲಿದೆ, ಸಿಲಿಂಡ ಕೂಡ ಇಲ್ಲಿಂದಲ್ಲಿದೆ. ಯಾರು ಬರ್ತಾರ ಪುಣ್ಯಾತ್ಮರು, ಅವ್ರು ಬಂದಾಗ ಇವೆಲ್ಲ ಹೇಳೋಣ. ಬರಲಿ. ಏನ್ರಣ್ಣ ಏನು ಬೈಕೊಂತ ಇದ್ದೀರಾ? ಏನಣ್ಣ ನಿಮ್ಮ ಸಮಸ್ಯೆ? ಗೊಣಗೊಣ ಅಂತ ಮಾತಾಡ್ಕೊಂತ ಇದ್ದೀರಾ? ಅಲ್ಲ ಮೇಡಮ್ ಅವರೇ, ಊರಲ್ಲಿ ಏನು ಅಂತ ಕೇಳ್ತಾ ಇದ್ದೀರಾ ನೀವು? ಊರಲ್ಲಿ ನಮ್ಮ ಕಷ್ಟ ಸುಖ ಕೇಳೋದು ಯಾರು? ಚರಂಡಿಗಳಲ್ಲಿ ಕಸ ಹಂಗೆ ಇದೆ, ಬೋರ್ವೆಲ್ಗಳಲ್ಲಿ ನೀರಿಲ್ಲ, ಸ್ಕೂಲ್ಗಳು ನೋಡಿದ್ರೆ ಅನಾಥ ಮಕ್ಕಳು ಓದೋ ಹಂಗೆ ಇದು ಮಾಡಿ ಬಿಟ್ಬಿಟ್ಟಿದ್ದಾರೆ, ಮಾಸ್ಟರ್ಗಳಿಲ್ಲ, ಏನೂ ಇಲ್ಲ. ಏನು ಮಾಡೋದು ಅಂತ ಮೆಂಬರ್ಗಳು ಯಾರಿದ್ದಾರೆ ನಮ್ಮೂರಲ್ಲಿ ಕಷ್ಟ ಸುಖ ವಿಚಾರಿಸಿ ಮಾಡೋ ಅಂಥ ಮೆಂಬರ್ಗಳು ಯಾರು ಬರ್ತಾರೋ ಈ ಸತಿ ಪುಣ್ಯಾತ್ಮರು ಬಂದು ಇದೆಲ್ಲ ಬಗೆಹರಿಸಿದ್ರೆ ನಮಗೂ ಒಂದು ಅನುಕೂಲ ಆಗುತ್ತೆ ಮೇಡಮ್ ಅವರೇ. ಏನಣ್ಣ ನಡ್ಸಮ್ಮಣ್ಣ, ನಿಮ್ಮ ಕಷ್ಟಗಳೆಲ್ಲ ಕೇಳ್ತಾ ಇದ್ರೆ ಬೇಜಾರಾಗ್ತದಣ್ಣ. ಆಯ್ತಣ್ಣ, ದೇವ್ರು ಯಾರನ್ನೋ ಒಬ್ಬರನ್ನ ಮಡಗ್ತಾನೆ. ಈ ಕಡೆ ನೀರುಗಳಿಲ್ಲ ಅಂತೀರ, ಈ ಕಡೆ ಸ್ಕೂಲ್ಗಳಲ್ಲಿ ಮಾಸ್ಟರ್ಗಳಿಲ್ಲ ಅಂತೀರ. ನಾನು ಕೆಲವಾರು ಹೆಂಗಸ್ರ ಮನೆಗಳ ಹತ್ರ ಎಲ್ಲ ಹೋಗಿ ಬರ್ತಾ ಇದ್ದೀನಿ. ಎಲ್ಲರ ಕಷ್ಟಗಳು ಜಾಸ್ತಿನೇ ಇದೆ.
ಆಯಿತು, ದೇವ್ರು ಯಾರನ್ನೋ ಒಬ್ಬರನ್ನ ನೇಮಿಸ್ತಾರಣ್ಣ. ಯಾರ ಮನೆಗಳ ಕಡೆ ಬಾಗಿಲುಗಳಿಗೆಲ್ಲ ಹೋಗಿ ಹೆಂಗಸ್ರ ಕಷ್ಟಗಳೆಲ್ಲ ಕೇಳ್ಕೊಂಡು ಬಂದಿದ್ದೀನಿ. ತುಂಬ ಸಮಸ್ಯೆಗಳೇ ಇದ್ದಾವೆ. ಆದರೂ ನೀವು ಪಾಪ ಎಲ್ಲ ಹೇಳ್ತಾ ಇದ್ದೀರಾ, ಈ ಸಮಸ್ಯೆಗಳೆಲ್ಲ ಬಗೆಹರಿಸೋಕ್ಕೊಬ್ಬರು ದೇವ್ರು ಕಳಿಸ್ತಾನಣ್ಣ. ಊರಲ್ಲಿ ಎಲ್ಲ ಕಡೆ ಓಡಾಡ್ಕೊಂಡು ಬಂದಿದ್ದೀರ ಮೇಡಮ್ ಅವರೇ. ಜನ ನಿಮ್ಗೆ ತಿಳುವಳಿಕೆ ಹೇಳ್ತಾ ಇದ್ದಾರೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಚರಂಡಿಗಳು ಕ್ಲೀನ್ ಆಗಿಲ್ಲ, ಬೋರ್ವೆಲ್ಗಳಲ್ಲಿ ನೀರಿಲ್ಲ ಕುಡಿಯೋಕ್ಕೆ, ಶಾಲೆ ಕಟ್ಟಡಗಳು ಕೂಡ ಎಲ್ಲ ಬಿದ್ದೋಗ್ತಾ ಇದ್ದಾವೆ. ಸ್ಕೂಲಲ್ಲಿ ಹುಡುಗರು ಕೂಡ ಬರ್ತಾ ಇಲ್ಲ, ಮಾಸ್ಟರ್ಗಳು ಬಂದರೆ ನಾವೇ ಹುಡುಗರು ಬರೋರು. ಅಂಥದ್ರಲ್ಲಿ ಯಾವುದು ಬಗೆಹರಿಸ್ತಾ ಇಲ್ಲ. ಏನು ನಿಮ್ಮಂಥರಾದ್ರೂ ಈ ಸತ್ಯ ನಿಂತ್ಕೊಂಡ್ರೆ ಎಲೆಕ್ಷನ್ನಲ್ಲಿ ಗೆಲ್ಬೋದು ಅನ್ನೋದು ಒಂದು ಅಭಿಪ್ರಾಯ ಐತೆ. ಆಯ್ತಣ್ಣ, ನಾನು ಆಲೋಚನೆ ಮಾಡಿ ಹೇಳ್ತೀನಿ. ಎಲ್ಲ ಊರಲ್ಲೆಲ್ಲನೂ ಹಂಗೆ ಹೇಳಿದ್ರು, ನೀವು ಹಿಂಗೆ ಹೇಳ್ತೀರಾ. ಆಯಿತು, ದೇವ್ರು ಕಂಡುಬಿಟ್ರೆ ನಾನು ನಮ್ಮ ತಮ್ಮನ ಹತ್ರ ಮಾತಾಡಿ ಎಲೆಕ್ಷನ್ ನಿಂತ್ಕೊಳ್ಳೋ ಯೋಚನೆ ನಾನು ಮಾಡ್ತೀನಿ. ನನ್ನ ತಮ್ಮ ಏನಾದರೂ ಈ ಕಡೆ ಬಂದ್ರ ನಿಮ್ಮ ತಮ್ಮವರು ಈ ಕಡೆ ಹೋದ್ರು, ಅಲ್ಲಿ ಯಾವ ಸ್ವಲ್ಪ ಎಲೆಕ್ಷನ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ನಾವು ಈ ಕಡೆ ಬಂದ್ಬಿಟ್ವಿ, ಆ ಕಡೆ ಎಲ್ಲರೂ ಇರ್ಬೇಕು, ಸ್ವಲ್ಪ ನೋಡಿ ನೀವೇ. ಮುನ್ರಾಜು, ನಮ್ಮ ಊರಲ್ಲಿ ಎಲೆಕ್ಷನ್ ಬಗ್ಗೆ, ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಗ್ಗೆ ಎಲ್ಲ ಅವರವ್ರ ಅಭಿಪ್ರಾಯಗಳು ನನಗೇನೋ ಹೇಳಿದ್ರು. ನಿಮ್ಮ ಹತ್ರ ಮಾತಾಡಬೇಕು, ಅದಕ್ಕೆ ಹುಡ್ಕೊಂಡು ಬರ್ತಾ ಇದ್ದೀನಿ ನಿಮ್ಮನ್ನು. ಎಲ್ಲೋಗಿದ್ರೆ? ಸರಿ ಅಕ್ಕ, ನಾನು ನಿಮ್ಮನ್ನೇ ಹುಡ್ಕೊಂಡು ಬಂದೆ, ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಈಗ ಗ್ರಾಮ ಪಂಚಾಯತಿ ಚುನಾವಣೆ ಬಗ್ಗೆ ನಮ್ಮ ಸ್ನೇಹಿತರು ಸಲಹೆ ಕೇಳಿದೆ. ಅವರು ಕೂಡ ನನ್ನ ಹತ್ರ ಭಾಳಷ್ಟು ವಿಚಾರಗಳು ಮಾತಾಡಿದ್ವಿ, ಡಿಸ್ಕಷನ್ ಮಾಡಿದ್ವಿ. ಈ ಸಾರಿ ಚುನಾವಣೆಗೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತಲೇ ಮಾತಾಡಿದ್ರು ಬಂದ್ವಿ. ಈಗ ನೀವು ಕೂಡ ಊರಲ್ಲಿ ಅದನ್ನೇ ಮಾತಾಡ್ತೀರ ಅಂತ ಹೇಳ್ತಿದ್ದೀರಾ. ಆಯಿತು, ಅದ್ರ ಬಗ್ಗೆ ಕೂಲಂಕುಷವಾಗಿ ತೀರ್ಮಾನ ತಗೊಳ್ಳೋಣ. ಇನ್ನೇನು ಒಂದು 2 ತಿಂಗಳಲ್ಲಿ ಚುನಾವಣೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಸೇವೆ ಗ್ರಾಮಕ್ಕೆ ಬೇಕು ಅಂದಾಗ ಮಾಡೋಣ ನಡ್ರಿ, ಅದಕ್ಕೇನಂತೆ. ಊರಲ್ಲಿ ಜನ ಎಲ್ಲರೂ ನೀನೇ ನಿಂತ್ಕೊಳಕ್ಕ ಎಲೆಕ್ಷನ್ಗೆ ಅಂತ ಹೇಳ್ತಾವ್ರೆ. ನೀನು ಕೂಡ ಹಿಂಗೆ ಹೇಳ್ತಾ ಇದೀಯಾ. ನಮ್ಗೆ ಅಷ್ಟೊಂದು ಅರ್ಹತೆ ಐತಾ ಮುನ್ರಾಜ? ಆಯಿತು, ಈ ಸಾರಿ ಗ್ರಾಮ ಪಂಚಾಯತಿ ಎಲೆಕ್ಷನಲ್ಲಿ ನೀನೇ ನಿಂತ್ಕೋ. ಊರಿನವ್ರ ಹತ್ರ ನಾನು ಮಾತಾಡಿ ನಿಮಗೆ ಓಟ್ ಹಾಕ್ಸಿ ಗೆಲ್ಸೋಂಥ ಕೆಲಸ ನಾನು ಮಾಡ್ತೀನಿ. ಮನಣ್ಣ, ಏನು ಕೆಲಸ ಮಾಡ್ತಾ ಇದ್ರೆ ಸಂಜೆ? ಮುಂದಾಜಣ, ಏನು ಸಮಾಚಾರ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಏನು ಇಲ್ಲಿವರೆಗೂ ಬಂದಿದ್ದೀರಾ? ಈಗ ಏನಿಲ್ಲ, ಈಗೇನು ಬರ್ತಕ್ಕಂಥ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಅಕ್ಕನ್ನ ಚುನಾವಣೆಗೆ ನಿಲ್ಸೋಣ ಅನ್ಕೊಂಡಿದ್ದೀವಿ. ನಿಮ್ಮ ಅಭಿಪ್ರಾಯ ಏನು ಹೇಳ್ರಿ? ಮುಂದಾಜಣ, ಊರಲ್ಲಿ ಬೇಜಾನು ಸಮಸ್ಯೆಗಳಿದ್ದಾವೆ. ಚರಂಡಿ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ, ಕರೆಂಟ್ ಪ್ರಾಬ್ಲಮ್ ಇದೆ, ಹುಡುಗರು ಸ್ಕೂಲ್ ಇಲ್ಲ, ಅವ್ರಿಗೆ ಮಾಸ್ಟರ್ಗಳು ಬರ್ತಾ ಇಲ್ಲ, ಏನೂ ಇಲ್ಲ. ಇಷ್ಟು ಸಮಸ್ಯೆಗಳು ಇದ್ದುಕೊಂಡು ಈ ಸತಿ ನೀವು ನಮ್ಮ ಅಕ್ಕನ್ನೇ ನಿಲ್ಲಿಸ್ಬೇಕು ಎಲೆಕ್ಷನ್ನಲ್ಲಿ ಅಂತ ಹೇಳ್ತಾ ಇದ್ದೀರಾ. ನೀವು ಹೇಳೋದೂ ಅಭಿಪ್ರಾಯ ಚೆನ್ನಾಗಿದೆ. ಈ ಸತಿ ಲೇಡೀಸ್ಗೆ ಒಂದು ಇದು ಇದೆ ಸರ್ಕಾರದಿಂದ, ಅವ್ರನ್ನೇ ನಿಲ್ಲಿಸಿದ್ರೆ ನಾವೆಲ್ಲ ಇಷ್ಟು ಕೊಂದಕೊರತೆಗಳನ್ನು ನೀವು ಮಾಡ್ತೀವಿ ಅನ್ನೋದು ಭರವಸೆ ಕೊಟ್ಟು ನಮ್ಗೆ ಇದು ಮಾಡಿದ್ರೆ ನಾವು ನಿಮ್ಮನ್ನೇ ಊರೆಲ್ಲ ಮಾತಾಡಿ ಗೆಲ್ಲಿಸ್ತೀವಿ. ನಾನು ಶ್ರವಣ, ನೀವು ಹೇಳೋದು ಕರೆಕ್ಟಾಗಿದೆ. ಈಗಿರ್ತಕ್ಕಂಥ ಏನು ಇಲ್ಲಿ ತನಕ ಕೆಲಸ ಮಾಡ್ಕೊಂಡಿರಲ್ಲ ಮೆಂಬರ್ಗಳು, ಅವ್ರು ಏನು ಕೆಲಸ ಮಾಡಲಿ ಅಂತ ನೀವು ಹೇಳ್ತಾ ಇದ್ದೀರಾ. ನೋಡಕ್ಕ, ಈಗ ಈ ಸಾರಿ ಅವರು ನಮಗೆ ಓಟ್ ಹಾಕಿ ನಿಮ್ಮನ್ನು ಗೆಲ್ಲಿಸ್ಬೇಕಂದ್ರೆ ನಾವು ಅವ್ರು ಹೇಳ್ತಕ್ಕಂಥ ಕೆಲಸಗಳನ್ನು ನಾವು ಅವ್ರಿಗೆ ಊರಲ್ಲಿ ಏನೇನು ಸಮಸ್ಯೆಗಳೆಲ್ಲ ಬಗೆಹರಿಸ್ಬೇಕು. ನಾವು ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ಮಾಡಿದ್ರೆ ಅವ್ರು ಖಂಡಿತ ನಿಮ್ಮನ್ನು ಗೆಲ್ಲಿಸ್ತಾರೆ. ನಾವು ಆ ಊರಿನ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸೋಕ್ಕೆ ನೀವು ನಿಂತು ಅವ್ರ ಕೆಲಸ ಮಾಡೋಣ. ನೋಡು ಮುನ್ರಾಜು, ಅವರು ಕಷ್ಟಗಳು ಹೇಳ್ತಾವ್ರೆ, ನಾವು ಅದನ್ನೆಲ್ಲ ಆಲಿಸಿ ಅವ್ರ ಕುಂದುಕೊರತೆಗಳನ್ನ ನಿಭಾಯಿಸ್ಬೇಕು. ಎಲೆಕ್ಷನ್ನಲ್ಲಿ ನಾವು ನಿಂತು ಗೆದ್ದು ಅದನ್ನೆಲ್ಲ ಮಾಡಿ ನಿಭಾಯಿಸಿ ನಾವು ತೋರಿಸ್ಬೇಕು. ಬಾ, ಅಂತೂ ಇಂತೂ ಒಳ್ಳೆ ತೀರ್ಮಾನ ತಗೊಂಡಿದ್ದೀರಾ ಒಂದ ಜನ. ಈ ಸತಿ ನಿಮ್ಮ ಅಕ್ಕನ್ನೇ ನಿಲ್ಲಿಸ್ರಿ. ನಿಮ್ಮಂತ ವಿದ್ಯಾವಂತರು ಈ ಊರಿಗೆ ಅವಶ್ಯಕತೆ ಇದೆ. ಬರ್ರಿ ಹೋಗೋಣ, ಓಟ್ ಕೇಳೋಣ, ಜನಗಳನ್ನೆಲ್ಲ ಕೇಳಿ ನಿಮ್ಮ ಅಕ್ಕನ ಕೆಲಸ ಜವಾಬ್ದಾರಿ ಈ ಸತಿ ನಾವು ತಗೊಂತೀವಿ. ಏನೋ ಅಷ್ಟು ಮಾತ್ರ ಸಹಾಯ ಮಾಡ್ರಿ ಲಕ್ಷ್ಮಣ. ನೀವು ಕೆಲಸ ಮಾಡಿ ಓಟ್ ಕೇಳಬೇಕು, ನಮ್ಮ ಮಕ್ಕಳು ಗೆಲ್ಲಿಸ್ಬೇಕು. ಇಷ್ಟು ಮಾಡ್ರಿ, ಗ್ರಾಮದ ಅಭಿವೃದ್ಧಿಗೆ ನಾವು ಏನು ಬೇಕಾದ್ರೂ ಮಾಡ್ತೀವಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಮಸ್ತೆ ಮೇಡಮ್ ಅವರೇ. ನಮಸ್ತೆ. ಏನಾಯ್ತು? ಏನೆಲ್ಲ ಒಟ್ಟಿಗೆ ಈ ಥರ ಬರ್ತಾ ಇದ್ದೀರಾ? ಅವತ್ತು ನೀವು ಸಿಕ್ಕಿದ್ರೆ
ಸಲಹೆ ಕೊಟ್ರೆ ಆ ಸಲಹೆನಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ. ಹಾಗಾಗಿ ನೀವು ಕಾಣಿಸ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ ಯು ಮೇಡಮ್. ಮುಡರಾಜ್ ಅವರೇ, ಅವತ್ತು ನಾನು ಒಂದು ಸಂದೇಶಗೋಸ್ಕರ ನಿಮಗೆ ಒಂದು ಪರಿವರ್ತನೆ ಆಗಲಿ ಅಂತೇಳಿ ಒಂದು ಸಂದೇಶ ಕೊಟ್ಟೆ, ಮಹಿಳೆಯರಿಗೆ ಅವಕಾಶ ಕೊಡಿ ಅಂತ. ಅದು ಈ ಥರ ಪರಿವರ್ತನೆ ಆಗುತ್ತೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ನಮಸ್ತೆ ಬಂಧುಗಳೇ, ಈ ದಿನ ನಾನು ಒಂದು ಸಣ್ಣ ಸಂದೇಶ, ಒಂದು ಮಹಿಳೆಯರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿಕ್ಕೆ ಇಡೀ ಗ್ರಾಮನೇ ಬದಲಾವಣೆ ಆಯಿತು, ಅಭಿವೃದ್ಧಿ ಆಯಿತು, ಎಲ್ಲರೂ ಅಣ್ಣ ತಮ್ಮದ ಥರ ಜೀವನ ಮಾಡೋಂಗಾಯಿತು. ಇದರಿಂದ ಏನಪ್ಪ ನಾವು ಸಂದೇಶ ಅಂದರೆ, ಇದು ಒಂದು ಗ್ರಾಮದ ಕಥೆ ಅಷ್ಟೇ. ನಿಮ್ಮ ಪ್ರತಿ ಹಳ್ಳಿಗಳಲ್ಲಿ ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ರೆ, ಅದರಲ್ಲೂ ಕೂಡ ವಿದ್ಯಾವಂತ ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ರೆ ಆ ಊರು ಅಭಿವೃದ್ಧಿ ಆಗುತ್ತೆ ಅನ್ನೋದೇ ನನ್ನ ಸಂದೇಶ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಮುಂದಿನ ವಿಡಿಯೋಗಳಲ್ಲಿ ಸಂಪರ್ಕ ಮಾಡಿ. ಇದು ಒಂದು ಕಿರುಚಿತ್ರದಲ್ಲಿ ನಾವೇನು ಸಂದೇಶ ತಿಳಿಸ್ತಾ ಇದ್ದೀವಿ ಅಂದರೆ, ಮುಂದಿನ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ವಿದ್ಯಾವಂತರಿಗೆ ಮತ ನೀಡಿ, ಆಗ ಮಾತ್ರ ನಿಮ್ಮೂರು ಅಭಿವೃದ್ಧಿ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ.